ಕರಿತವ್ರೆ. ಅತ್ತೆ ಪರವಾಗಿಲ್ಲಮ್ಮ, ನೀನು ತಿನ್ನಮ್ಮ. ಅತ್ತೆ ನೀವು ಸುಮ್ಕಿರಿ, ನಾವಿಬ್ರು ಇಲ್ಲ ಅಂತ ನೀವು ಊಟನೇ ಮಾಡಿರಕ್ಕಿಲ್ಲ. ತಗೊಳ್ಳಿ ಅತ್ತೆ. ರಾಣಿ ನೀನು ತಿನ್ನು. ಮೊದಲು ನಿಮ್ದಾಗ್ಲಿ, ಆಮ್ಯಾಕೆ ನಾನು ತಿಂತೀನಿ. ಅತ್ತೆ ಈ ಮನೆಯವ್ರನ್ನೆಲ್ಲ ಕ್ಷಮಿಸಿ, ಮಾಡಿರೋ ತಪ್ಪನ್ನೆಲ್ಲ ಮಾಫಿ ಮಾಡಿ, ಇನ್ಮೇಕೆ ಯಾವ ಕೆಟ್ಟ ಕೆಲಸನೂ ಮಾಡಲ್ಲ ಅಂತ ಹೇಳಿರೋ ದೊಡ್ಡ ಮನ್ಸರು ಏನು ಮಾಡೋರಿ ಅಂತ ಗೊತ್ತಾ? ಏನಮ್ಮ ರಾಣಿ? ನನ್ನ ಗಂಡನ ಕೊಲೆ ಮಾಡಕ್ಕೆ ಹೊರಟಿದ್ರು. ಅಮ್ಮ, ನನ್ನ ರಾಣಿನ ಕಾಡಲ್ಲಿ ಎಚ್ಚರ ತಪ್ಪಿಸಿ ಬೊಂಬೆಗೆ ಕಟ್ಟಾಕಿದ್ರು. ಆಮ್ಯಾಕೆ ಅದು ಯಾವ ದೇವ್ರು ನಮ್ಮ ಮ್ಯಾಕೆ ಕಂಡ್ಬಿಟ್ನೋ ಗೊತ್ತಿಲ್ಲ, ಸರಿಯಾದ ಸಮಯಕ್ಕೆ ನಮ್ಮ ಅತ್ತಿಗೆ ಬಂದು ನಮ್ಮಿಬ್ಬರನ್ನ ಕಾಪಾಡಿದ್ಲು. ಆದರೆ ಆ ಪಾಪಿಗಳು ನನ್ನ ಅಣ್ಣ ಅತ್ತಿಗೆ ಕೈಲೇ ನನ್ನ ಗಂಡನ್ನ ಸಾಯಿಸಕ್ಕೆ ಪ್ರಯತ್ನ ಪಟ್ರು. ಆದರೆ ಇವಾಗ ಕಾಡು ಹುಲಿ ಅಂತ ಕತೆ ಕಟ್ತವ್ರೆ. ಇವ್ರಿಗೆ ಏನಮ್ಮ ಬಂದಿರೋದು ದೊಡ್ಡ ರೋಗ? ಆಸ್ತಿ ಬರ್ಸ್ಕೊಂಡ್ರು, ಮಾಡಬಾರ್ದು ಅನ್ಯಾಯ ಮಾಡಿದ್ರು, ಆದ್ರೂ ಅವ್ರ ಕೆಟ್ಟತನ ಕಮ್ಮಿ ಆಗಿಲ್ಲ. ಈಗ ಜೀವ ತೆಗಿಯಕ್ಕೆ ಬಂದಿದಾರಲ್ಲ, ಅಯ್ಯೋ ನಾನು ಏನ್ ಮಾಡ್ಲಿ? ಆಳ್ಬೇಡಿ ಅತ್ತೆ, ನಮ್ಮ ಅತ್ತಿಗೆ ಕಳ್ಸೋವಾಗ ಹೊಸ ಪಾಠನೇ ಕಲ್ಸ್ಬಿಟ್ಟು ಕಳ್ಸೋಳೆ. ಅವ್ರ ಪ್ರಕಾರ ನಿಮಗೆ ಸಾವು, ಆದರೆ ನನ್ನ ಪ್ರಕಾರ ನಿಮಗಿದು ಪುನರ್ಜನ್ಮ. ಆದರೆ ಮತ್ತೆ ವಾಪಸ್ ಬರುವಾಗ ನೀವಿಬ್ರು ಬೆಂಕಿ ಚಂಡ್ಗಳಾಗಿ ವಾಪಸ್ ಬರ್ತೀರ ಅನ್ನೋ ನಂಬಿಕೆ ನನಗಿದೆ. ಇನ್ನು ಸುಮಾರು ಪಾಠ ಕಲಿಯೋ ಬಾಕಿ ಐತೆ. ಅಲ್ಲಿ ಗಂಟ ಈ ವಿಷಯನ ನಮ್ಮ ತವನೇ ಇರಲಿ. ನನ್ನ ದೊರೆಗೂ ಎಲ್ಲನೂ ಹೇಳ್ಕೊಟ್ಟಿವ್ನಿ. ಅವ್ರು ಯಾವುದೇ ಕಾರಣಕ್ಕೂ ಬಾಯಿ ಬಿಡೋಕ್ಕಿಲ್ಲ, ನಾನು ಹೇಳಿದ ಥರನೇ ಮಾಡ್ತಾರೆ. ನನ್ನ ಗಂಡ ಮಾಸ್ತಿ ಕೊಪ್ಪಳದ ರಾಜನಾಗಿ ಇದೇ ಮನೆ ಸಿಂಹಾಸನದ ಮೇಲೆ ಕೂತ್ಕೋತಾರೆ. ಹಾಗೆ ಮಾಡೋ ಜವಾಬ್ದಾರಿ ನಂದು. ನೀವಿಟ್ಟು ಪ್ರತಿಯೊಂದು ಕಣ್ಣೀರಿಗೂ ಉತ್ತರ ನಾನು ಕೊಡಿಸ್ತೇನೆ. ಇಷ್ಟು ದಿನದ ತೆಪ್ಪಲೆಕ್ಕನ ಚುಕ್ತ ಮಾಡೋಕ್ಕೇನೆ ಈ ರಾಣಿ ಬಂದಿರೋದು. ಲೆಕ್ಕಾಚಾರ ಅಂದ್ರೇ ಕೈನ ಕೋಲ್ ಹಿಡಿದು ನಿಂತ್ಕೊಳ್ಳೋಳು ನಾನು. ಇನ್ನು ಆಚಾರ ವಿಚಾರಕ್ಕೆ ಬಂದರೆ ಸುಮ್ಮನೆ ಬಿಡ್ತೀನಾ? ಈ ಸಲ ಕೈನ ಹಿಡಿಯೋದು ಕೋಲ್ ಅಲ್ಲ, ತ್ರಿಶೂಲ.